ಕೆಂಡಸಂಪಿಗೆ ಸೇರಿದಂತೆ ಹಲವು ಧಾರಾವಾಹಿಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಸರ್ಗ ಮಂಜುನಾಥ್ ಅವರು ಈಗ ಕುಡುಕನ ಮಕ್ಕಳು ಒಂದು ಸಿನಿಮಾದಲ್ಲಿ ವಿನೋದ್ ಗೊಬ್ಬರಗಾಲ ಅವರಿಗೆ ನಾಯಕಿಯಾಗಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರ ಸಿನಿಮಾ ಪಯಣದ ಬಗ್ಗೆ ಅವರು ಎಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ, ಈ ಒಂದು ಪಾತ್ರದ ಬಗ್ಗೆ ಆಗಿರ್ಬೋದು, ಅವರ ನಟನಾ ಜೀವನದ ಶೈಲಿಯ ಬಗ್ಗೆ ಆಗಿರ್ಬೋದು, ಏನು ಹೇಳ್ತಾರೆ ಅಂತ ಕೇಳೋಣ. ನಿಸರ್ಗ ಅವರೇ, ಮೊದಲನೇದಾಗಿ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್, ಹೇಗಿದ್ದೀರಾ? ಐ ಆಮ್ ಸೋ ಗುಡ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ವಿನೋದ್ ಗೊಬ್ಬರಗಾಲ ಅವರಿಗೆ ಕುಡುಕನ ಮಗನಿಗೆ ನಾಯಕಿಯಾಗಿದ್ದೀರಾ. ಇವತ್ತು ನಂಗೆ ಇಮ್ಯಾಜಿನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಒಂದು ಕುಡ್ಕಂಗೆ ಪೇರ್ ಆಗಿ ಮಾಡಬೇಕಲ್ಲಪ್ಪ, ಎಂಥ ಗತಿ ಬಂತು ನನಗೆ. ಬಟ್ ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಇದೆ. ನಾನು ಅವರು ತುಂಬ ವರ್ಷಗಳಿಂದ ಪರಿಚಯ ಆ್ಯಕ್ಚುಲಿ. ಸೊ ಅವ್ರ ಜೊತೆ ಪೇರ್ ಆಗಿ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದು ಇಟ್ಸ್ ರಿಯಲ್. ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ ಅವರ ಪೇರ್ ಆಗಿ ಮಾಡೋಕ್ಕೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೆಂಗಿದೆ, ಯಾವ ತರ ಇದೆ? ಸೊ ಒಬ್ಬ ಕುಡುಕನ ನಾಯಕಿಯಾಗಿ ಅಂತಂದ್ರೆ ಕುಡುತನವನ್ನ ಬಿಡಿಸ್ತೀರಾ ಅಥವಾ ಇಲ್ಲ ಅಂತಾರೆ ಇನ್ನೂ ಜಾಸ್ತಿ ಮಾಡ್ತೀರಾ ಬಿಟ್ಟೋಗ್ಬಿಟ್ಟು ಅಂತ? ಅಲ್ಲ, ರಿಯಲ್ ಆಗಿ ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಅದು ನಾನು ಇವಾಗಿಲ್ಲೇ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ. ಆ್ಯಕ್ಚುಲಿ ನನಗೆ ನನ್ನ ಪಾತ್ರದ ಬಗ್ಗೆ ಇನ್ನೂ ಅಷ್ಟಾಗಿ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ, ಬಿಕಾಸ್ ನಾನು ಮೊನ್ನೆ ಅಷ್ಟೇ ಓಕೆ ಆಗಿರೋದು. ಆ್ಯಂಡ್ ಇದು ಜಸ್ಟ್ ನನಗೆ ಹೇಳಿರೋದು ವಿನೋದ್ ಗೊಬ್ರ ಅವರ ಪೇರ್ ಆಗಿ ನೀನು ಮಾಡ್ತಿದ್ಯಮ್ಮ, ಮಾಡು ನಿಶು ಅಂತ. ಬಿಕಾಸ್ ನಾನು ಆಲ್ರೆಡಿ ಸೀರಿಯಲ್ಸ್ ಮಾಡ್ತಿರೋದ್ರಿಂದ, ಈಗ ನಿನ್ನ ಜೊತೆ ನನ್ನ ಕತೆ ಅನ್ನೋ ಸೀರಿಯಲಲ್ಲೂ ಇದಾಗಿತ್ತು, ಪಾದಾರ್ಪಣೆ ಮಾಡಿದ್ದೀನಿ ಈಗ ಮೊನ್ನೆಯಿಂದ, ಟೆಲಿಕಾಸ್ಟ್ ಆಗ್ತಿದೆ ನನ್ನ ಸೀರಿಯಲ್. ಸೊ ಆಲ್ ಆಫ್ ಎ ಸಡನ್ ನನಗೆ ಕಾಲ್ ಬಂದಾಗ ನನಗೆ ನಿಜವಾಗ್ಲೂ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ಆ್ಯಕ್ಚುಲಿ. ಶಾರ್ಟಲ್ಲಿದ್ದೆ ಆಗ ಕಾಲ್ ಬಂದಿದ್ದು. ಸರಿ ಅಣ್ಣ, ಓಕೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಂಗೆ ಆ್ಯಕ್ಚುಲಿ ಕಾಲ್ ಮಾಡಿದ್ದು ಸತೀಶ್ ಕ್ಯಾತಗಟ್ಟ ಸರ್ ಇದ್ದಾರಲ್ಲ. ಸೊ ಅವ್ರು ನನಗೆ ಪರ್ಸ್ನಲ್ ಆಗು ಪರಿಚಯ, ನನ್ನ ಅಣ್ಣನಿಗಿಂತ ಹೆಚ್ಚಾಗಿದ್ದಾರೆ ಅವರು ಆ್ಯಕ್ಚುಲಿ. ಸೊ ಅವರು ಕಾಲ್ ಮಾಡಿದ್ದಕ್ಕೆ ಸರಿ ಅಣ್ಣನೇ ಹೇಳ್ತಿದ್ದಾರೆ ಅಂದರೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಜಾಸ್ತಿ ಏನು ಕೇಳೋದು ಬೇಡ ಅಂತ ಹೇಳಿ, ಓಕೆ ಅಣ್ಣನ ಮೇಲೆ ನಂಬಿಕೆ ಇಟ್ಟು ಇದು ಒಳ್ಳೆ ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ಒಂದು ನಂಬಿಕೆ ಮೇಲೆ ಬಂದಿದ್ದೀನಿ ಇಲ್ಲಿಗೆ. ಆ್ಯಂಡ್ ಇನ್ನು ಕುಡುಕನ ಬಗ್ಗೆ ಕುಡುಕ್ರ ಬಗ್ಗೆ ಹೇಳಬೇಕಂದ್ರೆ ರಿಯಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಇದರಲ್ಲಿ ಅಭ್ಯಾಸ ಇರೋರಿಗೇ ಸಿನಿಮಾದಲ್ಲಿ ಅದೇ ಪಾತ್ರ ಇವ್ರು ಇದನ್ನು ಜಸ್ಟಿಫೈ ಮಾಡ್ತಾರೆ ಈ ಕ್ಯಾರೆಕ್ಟ್ರನ್ನ ಅನ್ನೋ ಒಂದು ನಂಬಿಕೆ ಮೇಲೆ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಅವ್ರಿಗೆ ಈ ಸಿನಿಮಾದಲ್ಲಿ ಆದಷ್ಟು, ರಿಯಲ್ ಲೈಫಲ್ಲಂತೂ ನನಗೆ ಅವ್ರು ಕುಡಿತನ ಬಿಡ್ಸೋಕ್ಕಾಗ್ತಾ ಇಲ್ಲ, ಸಿನಿಮಾದಲ್ಲಾದರೂ ಅಟ್ಲೀಸ್ಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅವ್ರು ಕುಡಿಯೋದನ್ನು ಬಿಡಿಸೋದಕ್ಕೆ. ಎಲ್ಲರೂ ನನಗೆ ವಿಶ್ ಮಾಡಿ. ವಿನೋದ್ ಗೊಬ್ಬರಗಾಲ ಅವರು ಜಾಸ್ತಿ ಕುಡಿತಾರೆ ಅಂತ ಹೇಳ್ತಾ ಇದ್ದೀರಾ? ಎಸ್, ಪ್ಲೀಸ್ ಎಡಿಟ್ ಮಾಡಿ. ಅಂದರೆ ಕುಡ್ಕ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಅವ್ರ ಮೈಂಡ್ ರಿಲ್ಯಾಕ್ಸಿಗೆ ಅವಾಗ ಆಗ್ತಾ ಇರುತ್ತೆ. ಬಟ್ ನಿಮಗೆ ಗೊತ್ತಿರುತ್ತೆ, ಅವ್ರನ್ನ ಗಿಲ್ಲಿಯಲ್ಲಿ ರೇಗಿಸ್ತಾನೆ ಇರ್ತಾರೆ ಕುಡ್ಕ ಅಂತ. ಯಾಕಂದರೆ ಆ ಕ್ಯಾರೆಕ್ಟ್ರ್ ಕೂಡ ಅವ್ರು ಹಾಗೆ ರಿಯಲಿಸ್ಟಿಕ್ ಆಗಿ ಮಾಡೋದ್ರಿಂದ. ಸೊ ಅವ್ರ ಚಂದ್ರಣ್ಣನೂ ಆಗಿರ್ಬೋದು, ಎಷ್ಟು ರೇಗಿಸ್ತಾರೆ ಅಂತ ನೋಡಿರ್ತೀರ ನೀವು. ಸೊ ಯಾ, ಕೈಂಡ್ ಆಫ್ ಕುಡಿತಾರೆ. ಇದು ಬಿಟ್ಟು ಈಗ ಕುಡುಕನ ಮಕ್ಕಳಾಯ್ತು, ನಿನ್ನ ಜೊತೆ ನನ್ನ ಕತೆ ಆಯ್ತು, ರೀಸೆಂಟಾಗಿ ಅದರಿಂದ ಕೆಂಡ ಸಂಪಿಗೆನೂ ಕೂಡ ಆಯಿತು. ಅದು ಬಿಟ್ಟು ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅಂತ? ನನ್ನ ಲೈಫಲ್ಲಿ ತುಂಬ ಜನ ಹೀರೋಯಿನ್ಸ್ಗೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ, ನಾನು ವಾಯ್ಸ್ ಕೊಡ್ತಿದ್ದೀನಿ, ನಾನು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ. ಆಲ್ಮೋಸ್ಟ್ ಒಂದು 15 ಸೀರಿಯಲ್ಸ್ ನಾನು ಹೀರೋಯಿನ್ಗೆ ವಾಯ್ಸ್ ಕೊಟ್ಟಿದ್ದೀನಿ. ಪ್ರೆಸೆಂಟಾಗೂ ನಾನು ಆ್ಯಕ್ಟ್ ಮಾಡಿಕೊಂಡು ಕೂಡ ಡಬ್ ಮಾಡ್ತಾ ಇದ್ದೀನಿ ಹೀರೋಯಿನ್ಸ್ಗೆ ಪ್ರೆಸೆಂಟಾಗಿ. ಆ್ಯಂಡ್ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೀನಿ, ಸಿಂಧು ಭೈರವಿ ಅಂತ, ಉದಯ ಚಾನಲಲ್ಲಿ ಬರುತ್ತೆ. ಅದರಲ್ಲಿ ಹೀರೋಯಿನ್ ತಂಗಿ ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಸಿನಿಮಾ ಆ್ಯಕ್ಚುಲಿ ಮುಗ್ದಿದೆ, ಕೆಲಸ ಎಲ್ಲ ಮುಗ್ದಿದೆ, ಡಬ್ಬಿಂಗ್ ಕೂಡ ಆಗಿದೆ. ಅದಿತಿ ಅಂತ ಸಿನಿಮಾ, ಒಂದು ಚೈಲ್ಡ್ ಅಬ್ಯೂಸ್ಮೆಂಟ್ ಮೇಲೆ ಒಂದು ಕತೆ, ತುಂಬ ಚೆನ್ನಾಗಿದೆ ಕತೆ. ಸೊ ಅದು ಕೂಡ ಇನ್ನೇನು ತೆರೆ ಮೇಲೆ ಬರುತ್ತೆ, ಇನ್ನೊಂದು ಮಂತಲ್ಲಿ ಬರುತ್ತೆ. ಸದ್ಯಕ್ಕೆ ಇಷ್ಟು ನಡೀತಾ ಇದೆ. ನಿಸರ್ಗ ಮಂಜುನಾಥ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಏನಿಲ್ಲ, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ವರ್ಕೌಟ್ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು, ಚೆನ್ನಾಗಿ ಮಲಗೋದು, ಅಷ್ಟೇ. ಈಗ ಏನೆಲ್ಲ ತಿಂತೀರಾ? ಈಗ ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಸ್ಕಿನ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು, ಏನೆಲ್ಲ ತಗೊಳ್ತೀರಾ ಅಂತ ಫುಡ್? ಓಕೆ, ಅದು ಹೇಳಬೇಕಂದ್ರೆ ನಾನು ಶೂಟಿಂಗ್ ಇದ್ದಾಗ ಎಸ್ಪೆಷಲಿ ಒಂದು ಮ್ಯೂಸ್ಲಿ ಅಂತ ತಿಂತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ನಾನು ಆ್ಯಕ್ಚುಲಿ ತಿಂಡಿ ತಿನ್ನಲ್ಲ, ಮನೇಲಿದ್ದಾಗಲೂ ಅಷ್ಟೇ, ಶೂಟಿಂಗಲ್ಲಿದ್ದಾಗಲೂ ಅಷ್ಟೇ. ಯಾಕಂದರೆ ನಾವು ಬರೀ ಶೂಟ್ ಇದ್ದಾಗ ಮೇಂಟೈನ್ ಮಾಡೋಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ ನಮಗೆ. ಸೊ ಮಾರ್ನಿಂಗ್ ಮ್ಯೂಸ್ಲಿ ತಿಂತೀನಿ, ಮಧ್ಯಾಹ್ನ ಚಪಾತಿ, ರೈಸ್ ಅಂತೂ ತಿನ್ನೋಕ್ಕೆ ಹೋಗಲ್ಲ, ದಟ್ಟು ಒಂದು ಚಪಾತಿ. ಬಟ್ ನನ್ನ ಡಯಟ್ ಫಾಲೋ ಮಾಡಬೇಡಿ ಪ್ಲೀಸ್ ಎಲ್ಲರೂ, ಬಿಕಾಸ್ ಇಟ್ಸ್ ವೆರಿ ರಾಂಗ್ ಡಯಟ್, ಐ ನೋ. ಬಟ್ ನಾನು ಸೆಲ್ಫಾಗಿ ಮೇಂಟೈನ್ ಮಾಡೋದ್ರಿಂದ. ಆ್ಯಂಡ್ ಮಧ್ಯಾಹ್ನ ಒಂದು 4 o'clock ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಕಂಪಲ್ಸರಿ ಕುಡಿತೀನಿ. ಆ್ಯಂಡ್ ಈವ್ನಿಂಗ್ ಆ್ಯಸ್ ಯೂಶುವಲ್ ಫುಡ್, ಮುದ್ದೆ ಅಥವಾ ಚಪಾತಿ. ರೈಸ್ ತಿಂದ್ರೂ ಒಂದು ಬೌಲ್ ಇರುತ್ತೆ ನಂದು, ಆ ಬೌಲ್ ಅಷ್ಟೇ ಸೈಜ್ ರೈಸ್ ತಿನ್ನೋದು ಅಷ್ಟೇ. ಅದರಲ್ಲಿ ವೀಕ್ಲಿ ಒನ್ಸ್ ಚೀಟ್ ಡೇ ಅಂತ ಇಟ್ಕೊಂಡಿರ್ತೀನಿ. ಏನಾದರೂ ನಮಗೂ ತಿನ್ಬೇಕಂದ್ರೆ ಅಪಟೈಟ್ ಕೇಳಲ್ಲ ಅಲ್ಲ, ಸೊ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋದು ಅಷ್ಟೇ. ಐ ವಿಲ್ ಎಂಡ್ ವಿತ್ ಇಟ್. ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮತ್ತು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಮೇಕಪ್ ಎಲ್ಲನೂ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ, ಔಟ್ಡೋರು ಇಂಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ಸ್ಕಿನ್ ರೂಟೀನ್ ಹೆಂಗಿರುತ್ತೆ ಅಂದರೆ, ನಾನು ರಿಯಲ್ ಲೈಫಲ್ಲಂತೂ ಮೇಕಪ್ ಹಾಕಲ್ಲ, ಬಿಕಾಸ್ ಇವಾಗ್ಲೂ ಅಷ್ಟೇ ನಾನು ಮೇಕಪ್ ಹಾಕ್ಕೊಂಡು ಬಂದಿಲ್ಲ.
ಸೊ ಆಬ್ವಿಯಸ್ಲಿ ಶೂಟಿಂಗ್ ಇದ್ದಾಗ ಮಾತ್ರ ನಾವು ಮೇಕಪ್ ಹಾಕೋದ್ರಿಂದ ನಾವು ಎಷ್ಟು ಮೇಕಪ್ನ ಪೇಷನ್ಸಿಂದ ಹಾಕೊಳ್ತೀವಿ, ಗಂಟೆಗಟ್ಟಲೆ ಹಾಕೊಳ್ತೀವಿ, ಅದು ರಿಮೂವ್ ಮಾಡುವಾಗಲೇ ಆಗಲಿ, ಅದಾದಮೇಲೆ ನಾವು ಸ್ಕಿನ್ ಪ್ಯಾಂಪರ್ ಮಾಡ್ಕೊಳ್ಳೋದೇ ಆಗಲಿ ಅಷ್ಟೇ ಸಮಾಧಾನವಾಗಿ ರಿಲ್ಯಾಕ್ಸೇಷನ್ ಆಗಿ ಮಾಡಬೇಕು ನನ್ನ ಪ್ರಕಾರ. ಬಿಕಾಸ್ ಆಗಿದ ತಕ್ಷಣ ಹೆಂಗೆಂಗೋ ಇದು ಮಾಡ್ಕೊಂಬಿಡೋದಿಲ್ಲ. ಆ್ಯಂಡ್ ನನ್ನ ದಿನದಲ್ಲಿ ಒಂದು 5-6 ಸಲ ನಾನು ಫೇಸ್ ವಾಶ್ ಮಾಡ್ತೀನಿ, ಅಷ್ಟೇ ನನ್ನ ಸ್ಕಿನ್ ಕೇರ್. ನಾನು ಅದು ಬಿಟ್ಟು ಬೇರೆ ಬೇರೆ ಏನೇನೋ ಟ್ರೈ ಮಾಡೋಕ್ಕೆ ಹೋಗೋದು, ಹಚ್ಚೋದು, ಇದು ಯಾವುದೂ ನಾನು ಮಾಡೋದಿಲ್ಲ. ತಣ್ಣೀರಲ್ಲಿ ಎಷ್ಟು ಮುಖ ತೊಳಿತೀವೋ ಮುಖ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ನಾನು ಅದನ್ನು ಹಂಗೆ ಮೇಂಟೈನ್ ಮಾಡ್ತಿದ್ದೀನಿ ಅಷ್ಟೇ. ಸ್ಕಿನ್ ಡ್ಯಾಮೇಜಸ್ ಎಲ್ಲ ಆದಾಗ, ಮೇಕಪ್ ಮಾಡಿರ್ತಾರೆ ಡ್ಯಾಮೇಜಸ್ ಎಲ್ಲ ಆದಾಗ, ಅವಾಗ ಸನ್ಸ್ಕ್ರೀನ್ ಆಗಿರ್ಬೋದು, ಬೇರೆ ಬೇರೆ ಲೋಷನ್ಸ್ ಎಲ್ಲ ಅಪ್ಲೈ ಮಾಡ್ತಾರೆ, ಅದೆಲ್ಲ ಆಫ್ ಮಾಡೋದು? ನಾನು ಯಾವುದನ್ನು ಯೂಸ್ ಮಾಡಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಜನ ಆ್ಯಕ್ಚುಲಿ ನನ್ನ ಇದನ್ನು ಕೇಳಿದ್ದಾರೆ ಹೊರಗಡೆ ಹೋದಾಗಲೂ ಅಷ್ಟೇ. ನಿಮ್ದು ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನಲ್ಲಿ ನೀವು ಡೈರೆಕ್ಟಾಗಿ ನೋಡೋಕ್ಕೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ ಮೇಡಮ್, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ತುಂಬ ಜನ ಕೇಳಿದ್ದಾರೆ. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ನಾನು ಏನೂ ಹಚ್ಚಲ್ಲ. ಬಿಕಾಸ್ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಇದ್ದಷ್ಟು ಚೆನ್ನಾಗಿರುತ್ತೆ. ದೇವ್ರು ಏನು ಕೊಟ್ಟಿದ್ದಾರೋ ನಾವು ಅದನ್ನು ಕಾಪಾಡ್ಕೊಂಡು ಹೋದರೆ ಸಾಕು. ಅದಕ್ಕೆ ನಾವು ಇನ್ನೊಂದೇನೋ ಮಾಡೋಕ್ಕೆ ಹೋಗೋದು, ಇನ್ನೊಂದು ಸ್ವಲ್ಪ ಬೆಳ್ಳಗೆ ಕಾಣಬೇಕು ಅಂತ ಬೇಡ. ಎಲ್ಲರೂ ನೀನು ಬೆಳ್ಳಗೆ, ನಿನ್ನ ಕಲರೇ ಚೆನ್ನಾಗಿದೆ, ನಿನ್ನ ಮೇಕಪ್. ನಾನು ಪ್ರತಿ ಸೀರಿಯಲಲ್ಲೂ ನಾನು ಒಬ್ಬರಾದ್ರೂ ಡೈರೆಕ್ಟ್ರು ಲೈಕ್, ನಿಮ್ಗೆ ಯಾಕಮ್ಮ ಮೇಕಪ್ಪು, ಹಂಗೆ ಬನ್ನಿ ಸುಮ್ಮನೆ ಲಿಪ್ಸ್ಟಿಕ್ ಹಾಕೊಂಬನ್ನಿ, ಯಾರಿಗೂ ಗೊತ್ತಾ. ಆ್ಯಕ್ಚುಲಿ ನಾನು ಒಂದು ಸಿನಿಮಾ ಅದಿತಿ ಅಂತ ಹೇಳ್ದೆ ಅಲ್ಲ, ಅದ್ರಲ್ಲಿ ಮೇಕಪ್ಪೇ ಹಾಕಿಲ್ಲ, ಹಂಗೆ ಮಾಡಿದ್ದೀನಿ. ಬಟ್ ಅದು ಯಾರಿಗೂ ಗೊತ್ತಾಗಿಲ್ಲ. ಲಾಸ್ಟ್ ಎಂಡಲ್ಲಿ ನೀವು ಮೇಕಪ್ ಹಾಕಿಲ್ವಾ ಅಂತ ಶಾಕ್ ಆಗಿದ್ದಾರೆ. ಇದುವರೆಗೂ ನಾನು ಪರ್ಸ್ನಲ್ ಆಗಿ ಸ್ಕಿನ್ ರೊಟೀನ್ಗೆ ಬೇರೆ ಯಾವುದೂ ನಾನು ಟ್ರೈ ಮಾಡಲ್ಲ. ಬರೀ ಮೇಕಪ್ ಹಚ್ಚೋಕ್ಕೆ ಮುಂಚೆ ಸೆಟಾಫಿಲ್ ಅಂತ ಒಂದು ಲೋಷನ್ ಬರುತ್ತೆ, ಅದೊಂದು ಹಚ್ಕೊಂಡು, ಬಿಕಾಸ್ ಡ್ರೈ ಸ್ಕಿನ್ ಇರುತ್ತಲ್ಲ ಕೆಲವು ಟೈಮಲ್ಲಿ, ನಮ್ಮ ಕ್ಲೈಮೇಟ್ ಕೇಳಲ್ಲ ಅಲ್ಲ, ಹಾಗಾಗಿ ಅದನ್ನು ಹಚ್ಕೊಂಡು ಜಸ್ಟ್ ಮೇಕಪ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಎಸ್, ಈಗ ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ ಅಂತ? ನಾನು ವೀಕ್ಲಿ ಟ್ವೈಸ್ ಅಥವಾ ಒನ್ಸ್, ಅಂದರೆ ಶೂಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾನು ತಲೆಗೆ ಸ್ನಾನ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತೀನಿ. ಹಾಗಾಗಿ ಶೂಟ್ ಬ್ರೇಕ್ ಇದೆ ಅಂತ ಗೊತ್ತಾಗಿದ ತಕ್ಷಣ, ಬಿಕಾಸ್ ನಾವು ತುಂಬ ಮೆಷಿನ್ಸ್ ಯೂಸ್ ಮಾಡಿರ್ತೀವಿ ಅದ್ರ ಮೇಲೆ. ನಿಮಗೆ ಗೊತ್ತಿರುತ್ತೆ, ಹೇರ್ ಸ್ಟೈಲಿಸ್ಟ್ ಮಾಡಬೇಕಾದ್ರೆ ಅವರು ಸ್ಪ್ರೇ ಆಗಲಿ, ಬಿಕಾಸ್ ಮೇಕಪ್ ನಾವು ಮಾಡ್ಕೋಬೋದು, ಬಟ್ ಹೇರ್ ಅವ್ರು ಕೇಳಲ್ಲ, ಅವ್ರಿಗೆ ಹೆಂಗೆ ನೀಟಾಗಿ ಕೂರಬೇಕೋ ಹಾಗೆ ಎಲ್ಲನೂ ಯೂಸ್ ಮಾಡೋದ್ರಿಂದ. ಸೊ ವೀಕ್ಲಿ ಟ್ವೈಸ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಎಸ್, ಈಗ ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಪ್ಲೀಸ್ ಅದನ್ನು ನನ್ನನ್ನು ಕೇಳೋದಾದರೆ ಆದಷ್ಟು ಅದನ್ನು ಹೆಣ್ಮಕ್ಳು ಎಷ್ಟು ಕಮ್ಮಿ ಮಾಡ್ತೀರೋ ಅಷ್ಟು ಒಳ್ಳೇದಂತ ಅನಿಸುತ್ತೆ. ಬಿಕಾಸ್ ಯಾವುದು ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಖರ್ಚು ಮಾಡಿ ಲಿಪ್ ಫಿಲ್ಲಿಂಗ್ಸ್ ಆಗಿರ್ಬೋದು, ಬೊಟಾಕ್ಸ್ ಟ್ರೀಟ್ಮೆಂಟ್ ನೀವು ಕೇಳೋದಾಗಲಿ, ಯಾವುದು ಶಾಶ್ವತ ಅಲ್ಲ. ನೀವು ಆದಷ್ಟು ದೇವ್ರು ಕೊಟ್ಟಿರೋದನ್ನು ಸ್ಕಿನ್ನೇ ಆಗಲಿ ಏನೇ ಆಗಲಿ ಕಾಪಾಡ್ಕೊಂಡು ಹೋಗಿ. ಅದು ಎಷ್ಟು ದುಡ್ಡು ಖರ್ಚು ಮಾಡ್ತಿರೋ ನನ್ನ ಪ್ರಕಾರ ಅದು ಅಷ್ಟೇ ವೇಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಅಟ್ ಎಂಡ್ ಆಫ್ ದ ಡೇ ನಮಗೇನಿರುತ್ತೋ ನಾವು ಅದನ್ನೇ ನಮ್ಗೆ ಸಿಗೋದು. ನಾವು ಇವಾಗ ಏನೇ ಮಾಡಿಸಿ ಅದು ಮೇಕ್ ಓವರ್ ಮಾಡ್ಸೋಕೆ ಹೋದ್ರೂ ಅದು ಉಳಿಯಲ್ಲ ಅಂತ ಅಕಾರ್ಡಿಂಗ್ ಟು ಮೀ. ಐ ಡೋಂಟ್ ಇಫ್ ಐ ಆಮ್ ರಾಂಗ್ ಅಷ್ಟೇ. ಎಸ್, ಕೆಂಡ ಸಂಪಿಗೆ ಸೀರಿಯಲಲ್ಲಿ ನಿಮ್ಮ ಅತ್ತಿಗೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಕಾವ್ಯ ಅವರು ಈಗ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಿದ್ರ ಬಿಗ್ ಬಾಸ್, ಹೆಂಗ್ ಅನ್ನಿಸ್ತಿದೆ? ಕಾವ್ಯ ಅವರ ಆಟ ಹೆಂಗ್ ಅನ್ನಿಸ್ತಿದೆ? ಖಂಡಿತ ಬಿಗ್ ಬಾಸ್ ಫ್ರೀ ಆದಾಗೆಲ್ಲ ನೋಡ್ತಾ ಇದ್ದೀನಿ. ಶೂಟಿಂಗ್ ಇಲ್ದಾಗಂತೂ ನಾನು ಮಿಸ್ಸೇ ಮಾಡಲ್ಲ. ಅಫ್ಕೋರ್ಸ್ ನನ್ನ ಫ್ರೆಂಡ್ ಕಾವ್ಯ ಇರೋದ್ರಿಂದ. ಸೊ ಅವಳು ಹೊರಗಡೆ ಹೇಗಿದ್ಲು ಅಲ್ಲೂ ಹಾಗಿದ್ದಾಳೆ. ಎಲ್ಲರೂ ನೀವೆಲ್ಲ ನೋಡ್ತಿದ್ದೀರಾ ಅಲ್ವಾ, ಅವಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆ್ಯಂಡ್ ಒಂದು ಕಡೆನೂ ಅವಳು ಎಲ್ಲೂ ಕೆಟ್ಟ ಹೆಸರು ತಗೋತಾ ಇಲ್ಲ. ನನಗೆ ಅದರಲ್ಲಿ ಆ ವಿಷಯದಲ್ಲಿ ಅವಳ ಫ್ರೆಂಡ್ ಆಗಿ ನನಗೆ ತುಂಬ ಹೆಮ್ಮೆ ಇದೆ. ರಿಯಲ್ ಆಗು ಅಷ್ಟೇ, ಅವಳು ಹಾಗೆ ತುಂಬ ಫ್ರೆಂಡ್ಲಿ ಆಗಿ ಚೆನ್ನಾಗಿರ್ತಾಳೆ. ಸೊ ಆಲ್ ದ ಬೆಸ್ಟ್ ಅವರ್. ಅವಳು ಚೆನ್ನಾಗಿ ಆಡಿ ಗೆದ್ದು ಬಾ ಕಾವ್ಯ ಅಂತ ನಾನು ಹೇಳ್ತೀನಿ. ಬೇಬಿ ಅಂತ ಕರೆಯೋದು ನಾನು. ಗೆದ್ದು ಬಾ ಬೇಬಿ, ಆಲ್ ದ ವೆರಿ ಬೆಸ್ಟ್. ಈಗ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರ ಲವ್ ಸ್ಟೋರಿ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಿದ್ದಾರೆ, ಏನ್ ಹೇಳ್ತೀರಾ ಅಂತ? ಇಲ್ಲ, ಅವಳು ಅಷ್ಟು ಈಸಿಯಾಗಿ ಯಾರಿಗೂ ಬೀಳೋಳಲ್ಲ. ಬಿಕಾಸ್ ನಾವು ಸೆಟ್ಟಲ್ಲಿ ಪರ್ಸ್ನಲಿ 3.5 ವರ್ಷ ಅವಳ ಜೊತೆ ಕೆಲಸ ಮಾಡಿರೋದ್ರಿಂದ ಅವಳು ಫ್ರೆಂಡ್ಶಿಪ್ನ ಕ್ಯಾರಿ ಔಟ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಯಾರು ತುಂಬ ಕ್ಲೋಸ್ ಆಗಿರ್ತಾರಲ್ಲ ಅದನ್ನು ಅವಳ ಜೀವ ಇರೋವರೆಗೂ ಕ್ಯಾರಿ ಔಟ್ ಮಾಡ್ತಾಳೆ. ಅದರ್ವೈಸ್ ಯಾರಾದರೂ ಒಂದು ಸ್ವಲ್ಪ ಫೇಕ್ ಅಂದ್ರೂ ಅವಳು ದೂರ ಇಟ್ಬಿಡ್ತಾಳೆ. ಅಂದರೆ ಶಿ ಈಸ್ ವೆರಿ ಡಿಸರ್ವ್ಡ್ ಕ್ಯಾರೆಕ್ಟರ್ ಆಯಿತಾ. ಸೊ ಹಾಗಾಗಿ ಗಿಲ್ಲಿ ಆ್ಯಂಡ್ ಅವಳದು ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ಪು. ಬಟ್ ಅದು ನೀವು ಲವ್ ಅಂತ ಪ್ಲೀಸ್ ಕನ್ಸಿಡರ್ ಮಾಡಬೇಡಿ. ಅವ್ರು ಹೊರಗಡೆ ಬಂದ್ರೂ ಆ ಫ್ರೆಂಡ್ಶಿಪ್ನ ಚೆನ್ನಾಗಿ ಕ್ಯಾರಿ ಔಟ್ ಮಾಡ್ತಾರೆ. ಆ್ಯಂಡ್ ಅವಳಿಗೆ ಹುಡುಗ ಬರೋರ್ದು ಒಂದು ಸ್ವಲ್ಪ ಕನಸಿನ ಬಗ್ಗೆ ಹೇಳ್ಕೊಂಡಿದ್ದಾಳೆ ತುಂಬ ರೀತಿ. ಸೊ ಆ ಹುಡುಗ ಸಿಗೋವರೆಗೂ ಅವಳು ವೆಯ್ಟ್ ಮಾಡ್ತಾಳೆ ಅಂತ ನಂಗೆ ಅನ್ಸುತ್ತೆ. ನಿಮ್ಮ ಪ್ರಕಾರ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಯಾರಾಗಬಹುದು ಅಂತ? 5 ಆಬ್ವಿಯಸ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮ್ಯಾಮ್ ಆ್ಯಂಡ್ ಕಾವ್ಯ, ಧನುಷ್, ಇನ್ನೊಂದು ಹೇಳಬೇಕಂದ್ರೆ ರಕ್ಷಿತಾ ಮಿಸ್ ಮಾಡಿಬಿಟ್ಟೆ, ಫಸ್ಟ್ ಹೇಳಬೇಕಿತ್ತು. ರಕ್ಷಿತಾ ಟಾಪ್ 5. ಯಾರು ಮೈಂಡ್ಗೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಮೈಂಡ್ ಗೇಮಾ ಅಂದರೆ ಇವಾಗ ಹೋಗಿದ್ದಾರಲ್ಲ ಇಬ್ಬರು, ಅವ್ರದ್ದು ಸೇರಿಸಿ ಹೇಳಬೇಕಾ? ಆಬ್ವಿಯಸ್ಲಿ ರಜತ್. ಯಾಕೆ ಅನ್ನಿಸ್ತು ಅಂತ?
ಬಿಕಾಸ್ ಅವ್ರಿಗೆ ಆಲ್ರೆಡಿ ಇವಾಗ ಎಷ್ಟು ಅವ್ರು ಹೋಗಿರೋದು 50 ಡೇಸ್ ಆದಮೇಲೆ ಅಲ್ವಾ, ಅರ್ಧ ಸೆಂಚುರಿನ ನೋಡ್ಕೊಂಡು ಹೋಗಿದ್ದಾರೆ ಅವರು ಆಲ್ರೆಡಿ. ಸೊ ನೋಡ್ಕೊಂಡು ಹೋಗಿರೋದ್ರಿಂದ ಅವರು ಹೊರಗಡೆ ಏನು ಕಮೆಂಟ್ಸು, ಜನದ ಅಭಿಪ್ರಾಯ ತಿಳ್ಕೊಂಡು ಒಳಗೆ ಹೋಗಿ ಅವ್ರನ್ನ ಹೇಟ್ ಮಾಡ್ತಿದ್ದಾರೆ. ಅದು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇದೆಲ್ಲ ತಿಳ್ಕೊಂಡು ಹೋಗಿರೋದ್ರಿಂದ ಯಾರ ಜೊತೆ ಹೆಂಗಿದ್ರೆ ಜನ ನನ್ನ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಅವರು ಜಡ್ಜ್ಮೆಂಟ್ ತೊಗೊಂಡು ಅವ್ರಿಗೆ ಆಟ ಆಡ್ತಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಮೀ ಅದು ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಹೊರಗಡೆ ಒಂದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಜನ ಏನು ಟಾಸ್ಕ್ ನೋಡಿಕೊಂಡು ಅಥವಾ ಬಿಗ್ ಬಾಸ್ ಪ್ರೋಮೋ ನೋಡಿಕೊಂಡು ಡಿಸಿಷನ್ ತೊಗೊಂಡು ಅದ್ರ ಮೇಲೆ ಅವರು ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ತಾರೆ. ಬಟ್ ಒಳಗಡೆ ಹೋದ್ಮೇಲೂ ಅದೇ ಇರುತ್ತೆ ಅಂತ ಹೇಗೆ ಅಂದ್ಕೊಳ್ತಾರೆ. ಈಗ ನಿಮಗೆ ನಾನು ಫಸ್ಟ್ ಇಷ್ಟ ಆಗಿರಲ್ಲ, ಬಟ್ ಇವತ್ತು ನಾನು ಇಷ್ಟ ಆಗ್ಬೋದಲ್ವಾ ನಿಮಗೆ. ಸೊ ಇನ್ ದ ಸೇಮ್ ವೇ ಬಟ್ ರಜತ್ ಅವರು ತುಂಬ ಮೈಂಡ್ ಗೇಮ್ ಆಡ್ತಿದ್ದಾರೆ ಅನಿಸುತ್ತೆ ನನಗೆ. ಯಾರು ಇನ್ನು ಬಿಗ್ ಬಾಸ್ ಅಲ್ಲಿ ಅನ್ಲಾಯಕ್ ಆಗಿದ್ದಾರೆ ಅಂತ ಅನ್ಸುತ್ತೆ? ಬೇಡ ಈ ಕ್ವಶನ್ ಬೇಡ ಬಿಕಾಸ್ ಎಲ್ಲ ನಮ್ಮ ಕಲರ್ಸ್ ಅವರೇ ಇದ್ದಾರೆ ಅಲ್ಲಿ. ನನಗೆಲ್ಲರೂ ಫ್ರೆಂಡ್ಸು, ಎಲ್ಲರೂ ಪರಿಚಯ. ಸೊ ಆ ಥರ ಯಾರೂ ಇಲ್ಲ ಅನಿಸುತ್ತೆ. ಸೊ ಸಾರಿ ಫಾರ್ ಯುವರ್ ಕ್ವಶನ್. ಎಸ್, ಫೈನಲಿ ಏನು ಹೇಳ್ತೀರಾ? ಫೈನಲಿ ಚಿತ್ರದ ಬಗ್ಗೆನಾ? ಚಿತ್ರ ಆ್ಯಂಡ್ ಕುಡುಕ್ ನನ್ನ ಮಕ್ಕಳು. ನಾವು ಆ ಸಿನಿಮಾ ಬಗ್ಗೆ ಹೇಳೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಅದರಲ್ಲಿ ಚಂದ್ರಪ್ರಭಾ ಆ್ಯಂಡ್ ವಿನೋದ್ ಗೊಬ್ರಗಾಲ ಇದ್ದಾರೆ. ಐ ಮೀನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜೇ ಇದೆ ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳ ಮೂಲಕ ಬ್ಯುಸಿ ಆಗಿದ್ರೆ ಇನ್ನಷ್ಟು ಅವಕಾಶಗಳು ನಿಮ್ಗೆ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು ಆ್ಯಂಡ್ ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಿಸರ್ಗ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.